ಫಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಈ ಅನಾಥಾಶ್ರಮದ ಬಗ್ಗೆ ಏನು ಹೇಳ್ತೀಯ ಕಂದ ನೀನು? ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮನ್ನ ನೋಡ್ಕೊಳ್ತಿರೋ ಸ್ವಪ್ನ ಮೇಡಮ್ ಮತ್ತು ರಮೇಶ್ ಸರ್ಗೆ ಸಹಾಯ ಮಾಡಿ. ಇನ್ನೂ ಚೆನ್ನಾಗಿ ನಮ್ಮನ್ನ ನೋಡ್ಕೊತಾರೆ. ಮತ್ತು ನಮಗೆ ಅವರು ನೀವು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಇದಾಗತ್ತೆ. ಮತ್ತು ನಮ್ಮನ್ನು ಇನ್ನೂ ಉತ್ತಮಕ್ಕೆ ಕೊಂಡೊಯ್ಯೋ ಶಕ್ತಿ ಬರುತ್ತೆ. ನೀವೆಲ್ಲ ಎರಡು ಕೈನೂ ಜೋಡಿಸಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಎಲ್ಲರೂ ಸೇರಿ ಸಹಾಯ ಮಾಡಿದ್ರೆ ಅವರು ನಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ನಮ್ಮನ್ನು ಇಟ್ಟು ಎಲ್ಲರೂ ರಾಯರು ಒಳ್ಳೇದು ಮಾಡ್ತಾರೆ. ನಿಮ್ಮ ಕೈಯಲ್ಲಾಗಿತ್ತು ಸಪೋರ್ಟ್ ಮಾಡಿ. 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸುಮ್ಮನೆ ಇರ್ರಿ. ನಾನು ಹೇಳ್ತಿರೋದು ಸ್ವಲ್ಪವಾಗಿ ರಮೇಶ್ ಸರು ಅವ್ರ ಕೈಯಿಂದ ಮಾಡ್ತಿದ್ದಾರೆ, 4 ಜನಕ್ಕೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರು ನನಗೆ ಸ್ವಲ್ಪ ಏನೇನೋ ಹೇಳಿದ್ರು, ಕೊಡ್ತೀನಿ ಅವರು, ನಾನು ಏನು ಬೇಡ ಅಂತ ಫೋಟೋವನ್ನು ತಗೊಳ್ತಾ ಇದ್ದೀನಿ. ಅವ್ರದ್ದು ಸ್ಕ್ಯಾನರು, ಮೊಬೈಲ್ ನಂಬರು, ಆಮೇಲೆ ಅಕೌಂಟದ್ದು ಡೀಟೇಲ್ಸು ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಸಹಾಯ ಮಾಡೋರು ಮನಸ್ಸಿದ್ರೆ ಸಹಾಯ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಮಾಡಿರೋ ಒಂದು ಸ್ಟೇಜಿಂದ ಇಲ್ಲಿವರೆಗೂ ಇವತ್ತು ವಿಡಿಯೋ ತುಂಬ ಸ್ಪೆಷಲ್ ವಿಡಿಯೋ. ನಾನು ಎಲ್ಲಿದ್ದೀನಿ ನೋಡಿ, ರಾಮನಗರ ಬೆಟ್ಟ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಹೈವೇ ರೋಡಲ್ಲಿ ರಾಮನಗರ ಅಂತ ಸಿಗುತ್ತೆ. ಅದ್ರ ಒಳಗಡೆ ಬಂದರೆ ನೋಡಿ, ಅಮೃತ ವಿಕಲಚೇತನ ಟ್ರಸ್ಟ್ ವೃದ್ಧಾಶ್ರಮ, IFSC ಕೋಡು, ಅವರು ಲೈಸೆನ್ಸ್ ತೊಗೊಂಡಿದ್ದಾರೆ. ಏನಿದೆ ಪ್ರತಿಯೊಂದು ಇದೆ. ನಾನು ತುಂಬ ಅಂದರೆ ನಾನು ಒಳಗೋಗಿ ಎಲ್ಲ ಮಾತಾಡ್ಕೊಂಡು ಬಂದೆ. ವಾತಾವರಣನೂ ಅಷ್ಟೇ ತುಂಬ ಚೆನ್ನಾಗಿರೋ ವಾತಾವರಣದಲ್ಲಿ ಒಂದು ಅವ್ರಿಗೆ ವಿಶೇಷ ಅಂದರೆ ವಿಶೇಷ. ಅವರು ದಯವಿಟ್ಟು ಇದೊಂದು ವಿಡಿಯೋನ ಯಾರೂ ಮಿಸ್ ಮಾಡಬೇಡಿ. ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೂ ಶೇರ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಇವಾಗ ಒಳಗೋಗೋಣ. ನೋಡಿ, ಅಮೃತ ವಿಕಲಚೇತನ ವೃದ್ಧಾಶ್ರಮ. ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ ಮಾಡಿದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಈ ವಿಡಿಯೋನ ಯಾರು ಒಂದು ಚೂರು ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿ. ಇದು ಅನಾಥಾಶ್ರಮದ ಹುಡುಗ ಅಲ್ಲ. ನಾನು ಮಾತಾಡೋಕ್ಕಿಂತ ಮುಂಚೆ, ಅವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಅನಾಥಾಶ್ರಮದ ಹುಡುಗ ಅಲ್ಲ, ಅವ್ರ ಸ್ವಂತ ಮಗ. ಇವರೇ ಓನರು. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ರಮೇಶು ಸರ್. ಇದು ನೀವೇ ಸ್ವಂತವಾಗಿ ಮಾಡ್ತಿರೋದು? ಎಲ್ಲರ ನೆರಳಲ್ಲಿ ಮಾತಾಡೋಣ ಸರ್. ಅಲ್ಲಿ ಬನ್ನಿ, ಅಲ್ಲಿಗೆ ಒಳಗೋಗೋಣ. ಎಷ್ಟು ಚೆನ್ನಾಗಿದ್ದಾರೆ, ಏನು ಪ್ರತಿಯೊಂದು ತೋರಿಸ್ತೀನಿ. ಹೇಗೆ ಏನು ಅಡುಗೆ ಮನೆ ಅವರು ಮಾಡ್ಕೊಂಡಿರೋದು, ಕ್ಲೀನು ಹೇಗೆ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ತೋರಿಸ್ತೀನಿ. ಮತ್ತು ಅವ್ರದ್ದೇ ಒಂದು ದೊಡ್ಡ ಹಿಸ್ಟ್ರಿ ಇದೆ ಅವ್ರದ್ದು, ಅದನ್ನು ನಾನು ತೋರಿಸ್ಕೊಡ್ತೀನಿ. ಇದು ಯಾಕೆ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಪ್ರತಿಯೊಂದು ನಾನು ಹೇಳ್ತೀನಿ. ಅಮೃತ ವಿಕಲಚೇತನ ವೃದ್ಧಾಶ್ರಮ, ಲಕ್ಷ್ಮೀಪುರ, ಕೋಟ್ಗಲ್ಲು ಹೋಬಳಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರಮೇಶ್. ಇವರು ಸ್ವಪ್ನ ಶ್ರೀಮತಿಯವರು. ಸರ್ ನೀವು ಇಲ್ಲೇ ಜೊತೇಲಿ ಬಂದ್ಬಿಡಿ ಸರ್. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 5 ವರ್ಷ ಆಯಿತು. 5 ವರ್ಷ ಆಯಿತು. ಎಷ್ಟು ಜನ ಇದ್ದಾರೆ? 20 ಜನ ಇದ್ದಾರೆ. ನಿಮಗೆ ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇದೆ? ಸಾರ್ವಜನಿಕರು ಸ್ವಲ್ಪ ಸಹಾಯ ಮಾಡ್ತಾರೆ. ನಾನು ಸ್ವಂತ ದುಡಿಮೆನೂ ಹಾಕೊಂಡು ಆಶ್ರಮ ನಡೆಸ್ತಾ ಇದ್ದೀನಿ. ಅದು ದಾನಿಗಳು ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೂ ನಿಮಗೆ ಸ್ವಲ್ಪ ಹೆಲ್ಪು ಜಾಸ್ತಿ. ಮತ್ತು ನನ್ನ ಇವಾಗ ಕರ್ಕೊಂಡು ಬಂದಿರೋರು ಒಂದು ನಿಮ್ಮದು ಸ್ಟೋರಿ ಹೇಳಿದ್ರು. ಯಾಕಂದರೆ ನೀವು ಚೆನ್ನಾಗಿ, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಿದ್ರೆ ನಮ್ಗೆ ಯಾರ್ದು ಸಹಾಯ ಬೇಡ. ನನ್ನ ಮಕ್ಕಳೇ ಇಷ್ಟರವರೆಗೂ ನಾವು ನಡ್ಸ್ಕೊಂಡು ಬಂದಿದ್ದೀವಿ 5 ವರ್ಷದಿಂದ. ನನ್ನ ಮಕ್ಕಳೇ ಸರಿ ನಡ್ಸ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ತಾಯಿದ್ರು. ಅದು ಏನು ಅಂತ ಅರ್ಥ ಆಗಲಿಲ್ಲ. ಏನಾಗಿದೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಅಂತ ಒಂದು ಸ್ವಲ್ಪ ಹೇಳ್ಬೋದಾ? ಬೇಜಾರು ಮಾಡ್ಕೊಬೇಡಿ. ನನ್ನ 2 ಮಕ್ಕಳು ಗಂಡು ಮಕ್ಕಳಿಗೆ ಮಸ್ಕ್ಯುಲರ್ ಡಿಸ್ಕ್ ಅಂತ ಒಂದು ಕಾಯಿಲೆ. ಆ ಕಾಯಿಲೆಯಲ್ಲಿ ಕೈಗೆ ಕಾಲಿಗೆ 2ಕ್ಕೂ ಶಕ್ತಿ ಇಲ್ಲ. ಈತ ನನ್ನ 2ನೇ ಮಗ. ಇವ್ರು 2ನೇ ಮಗ. ನಮಸ್ಕಾರ. ಮಾತಾಡಿ. ಏನಪ್ಪ ನಿನ್ನ ಹೆಸರು? ನಿರಂಜನ್.
ನಾವು ಹೇಳಿ ಸರ್. ಚಿಕ್ಕವನು, ಈ ಥರ ಕೈಗೂ ಕಾಲಿಗೂ ಎರಡಕ್ಕೂ ಶಕ್ತಿ ಇಲ್ಲ ಇವನು. ಅವನು ಇನ್ನೊಬ್ಬ ಇದ್ದಾನೆ, ಅವನು ಬೆಡ್ ರಿಡನು. ಅವರಿಬ್ಬರು ಒಂದು ಮಗುಗೆ ನಾನು ಒಂದು ಈ ಥರ ಅಂಗವಿಕಲರಿಗೆ ಸಹಾಯ ಮಾಡಬೇಕು ಅಂತ ಒಂದು ಆಶ್ರಮ, ಒಂದು ಫಿಸಿಯೋಥೆರಪಿ ಸೆಂಟ್ರು, ಮತ್ತು ಇದೇ ಜಾಗದಲ್ಲಿ ಸ್ವಲ್ಪ ಕೆಳಗಡೆ ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ದೊಡ್ಡ ಸ್ಕೇಲಲ್ಲಿ ದೊಡ್ಡದಾಗಿ ಒಂದು ಅಂಗವಿಕಲರಿಗೆ ಮತ್ತು ವೃದ್ಧಾಶ್ರಮಕ್ಕೆ ಇಬ್ಬರು ಹೆಲ್ಪ್ ಮಾಡಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡಿದ್ದೀನಿ. ನಾನು ಅದೇ ನಿಮ್ಮ ಮಕ್ಳು ಹಿಂಗಿರೋದಕ್ಕೆ ನೋವನ್ನ ನಾನು ಸಮಾಜಕ್ಕೂ ಏನಾದ್ರು ಮಾಡಿ ಆ ಥರದ್ದು ಎಷ್ಟೋ ಜನ ಇರ್ತಾರೆ. ಇವಾಗ ನಿಮ್ಮ ಮಕ್ಕಳು ಆ ಥರ ಆಗಿರೋದಕ್ಕೆ ನೀವು ನೋಡ್ಕೊಳ್ತಾ ಇದ್ದೀರಾ. ಅಂಥ ಮಕ್ಕಳನ್ನ ಎಷ್ಟೋ ಜನ ಬಿಟ್ಟಿರ್ತಾರೆ ಅದಕ್ಕೆ ನಿಮ್ಗೆ ಅದು ಮಾಡ್ಬೇಕನ್ನೋದು ಮನಸ್ಸು ಬಂದಿದೆ. ಈ ಬಿಲ್ಡಿಂಗ್ನ ನಾವು ಚಿಕ್ಕ ಮಟ್ಟದಲ್ಲಿ ಶುರು ಮಾಡಿದ್ದು. ಅವಾಗ ನಮ್ಮ ಕೈಲಿ ಏನು ಇರಲಿಲ್ಲ, ನಮ್ಮ ಹತ್ರ ಏನಿತ್ತು ಅದನ್ನ ಹಾಕಿ ನಾವು ಚಿಕ್ಕದಾಗಿ ಮಾಡಿದ್ವಿ. ಈಗ ಜನ ಜಾಸ್ತಿ ಆಗ್ತಾ ಇರೋದ್ರಿಂದ ತೊಂದರೆ ಇರೋ ಜನಗಳು ತುಂಬಾ ಜನ ಇದ್ದಾರೆ. ಹೌದೌದು. ಸೊ ಹಂಗಾಗಿ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನ ದೊಡ್ಡ ಮಟ್ಟಕ್ಕೆ ಒಂದು 5 ಫ್ಲೋರ್ ವರ್ಗೂ ಮಾಡಬೇಕು ಅಂತ ಕೈ ಹಾಕಿ 1 ಫ್ಲೋರ್ ವರ್ಗೂ ಮಾಡಿದೀವಿ, ಏನೋ ಮೋಲ್ಡ್ ವರ್ಗೂ ತಂದಿದೀವಿ. ಸೊ ಇಲ್ಲಿವರೆಗೂ ನಾವು ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿಗೆ ಹಾಕಿ ಈಗ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿದೀವಿ. ಸೊ ಈ ತರ ದಾನಿಗಳು ದಯವಿಟ್ಟು ಆಗಲಿ, ಜಲ್ಲಿಕಲ್ ಆಗಲಿ, ಒಂದು ಮರಳಾಗ್ಲಿ, ಏನಾದ್ರೂ ಮೆಟೀರಿಯಲ್ ಸಹಾಯ ಮಾಡಿದ್ರೆ ನಾವು ಸಾವಿರಾರು ಜನಕ್ಕೆ ಒಂದು ಆಶ್ರಯ ಕೊಡುವಂತ ಒಂದು ನಾವು ಸೇವೆ ಮಾಡಬಹುದು ಅಂತ ನಾವು ಅದನ್ನ ಮಾಡ್ತಾ ಇದೀವಿ. ಜನ ಸಹಾಯದಿಂದ ಅದೊಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗ್ಬಿಟ್ರೆ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ. ನೋಡಿ, ಇವರು ಯಾವುದೇ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡ್ತಿಲ್ಲ. ತಮ್ಮ ಮಕ್ಕಳು ಈಗಿರೋದ್ರಿಂದ ಇಬ್ಬರು ಮಕ್ಕಳು ಅದೇ ಥರ ಅಂತ ಅಂದಮೇಲೆ ಆ ಎತ್ತ ತಂದೆ ತಾಯಿಗೆ ಯಾವ ಥರ ಇದಾಗಿರುತ್ತೆ. ಹಾಗಾಗಿ ಅವರು ಒಂದು 4 ಜನ ನಮ್ಮ ಕೈಯಿಂದ ಒಂದು 4 ಜನಕ್ಕೆ ಈ ಥರವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಯೂಟ್ಯೂಬ್ ಮಾಡಿದಾಗಿಂದ ಅನಾಥಾಶ್ರಮಕ್ಕೆ ಕಾಲಿಟ್ಟಿರೋದಾಗಲಿ ನಾನು ಈ ಥರ ನೋಡ್ತಿರೋದು. ನಿಜವಾಗ್ಲೂ ತುಂಬ ಗ್ರೇಟ್ ಸರ್ ನೀವು. ನಾನು ಸ್ವಲ್ಪ ಎಲ್ಲರೂ ಮಾತಾಡಿಸ್ಬೋದಾ ಸರ್? ಅಡುಗೆ ಮನೆ ಅಡುಗೆ ಮನೇಲಿ ತೋರಿಸಿ. ಇಲ್ಲಿ ನೋಡಿ, ಬನ್ನಿ ಒಳಗೋಗೋಣ. ನೋಡಿ ಎಷ್ಟು ನೀಟಾಗಿದೆ ನೋಡಿ. ನಾವು ಮನೇಲೂ ಇಷ್ಟು ನೀಟಾಗಿ ಇಟ್ಕೊಂಡಿರಲ್ಲ ಮೇಡಮ್. ಇದು ಅಡುಗೆ ಮನೆನಾ? ಅಡುಗೆ ಮನೆನೂ ನೋಡಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಾನು ಇಲ್ಲೇ ಬಂದು ಊಟ ಮಾಡೋದು. ಅನ್ನ ಸಾರು, ಹೀರೆಕಾಯಿ ಪಲ್ಯ ಮಾಡಿದ್ರು, ಹಪ್ಪಳ ಕೊಟ್ಟರು, ಮಜ್ಜಿಗೆ ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೆ ಊಟ ಥರನೇ ನೀಟಾಗಿತ್ತು. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ ಹೀರೆಕಾಯಿ ಪಲ್ಯ ಅಂತ ಹೇಳಿ. ನೋಡಿ, ಹಪ್ಪಳ ಕೊಟ್ಟರು, ಮೂಲಂಗಿ ಸಾರು ಮಾಡಿದರು, ಅನ್ನ ಮಾಡಿದ್ರು, ಉಪ್ಪಿನಕಾಯಿ ಕೊಟ್ಟರು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಅವರು ಇಲ್ಲಿ ಹಳ್ಳಿಯಿಂದ ಸ್ವಲ್ಪ ಎಲ್ಲ ಐಟಮ್ ತೊಗೊಂಡ್ಬಂದು ಕೊಡ್ತಾರಂತೆ. ಅವ್ರು ಬೆಳೆದಿರೋದು ಮತ್ತು ದಾನಿಗಳು ಇರ್ತಾರಲ್ಲ ಅವರೆಲ್ಲ ಸ್ವಲ್ಪ ಕೊಡ್ತಾರಂತೆ. ಅದು ಬಿಟ್ಟರೆ ಇವ್ರಿಗೆ ಯಾವುದೂ ದುಡ್ಡಾಗಲಿ ಯಾವುದು ಫಂಡಾಗಲಿ ಬರ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಯಾರಾದರೂ ದಯವಿಟ್ಟು ಸಹಾಯ ಮಾಡೋರು ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿದ್ರೆ ಅವ್ರ ಮಕ್ಳಿಗೂ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲ ಅಂತ ಅಂದಿದ್ದರೆ ನನ್ನ ಮಕ್ಕಳೇ ನಡೆಸ್ಕೊಡ್ತಾ ಇದ್ರಮ್ಮ ಅಂತ ಹೇಳ್ತಿದ್ದಾರೆ. ಅವ್ರು ಇವಾಗ ಯಾರು ಅನಾಥಾಶ್ರಮದಲ್ಲಿದ್ದಾರೆ ಅವ್ರನ್ನೇ ನಾವು ಮಾತಾಡ್ಸೋಣ. ಯಾರು ಎಷ್ಟು ಜನ ಇದ್ದಾರೆ ಏನು ಅಂತ ಮಾತಾಡ್ಸೋಣ. ದಯವಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು. ಅಪ್ಪ ನಮಸ್ಕಾರ. ಊಟ? ಹ್ಞೂ, ಬಟ್ಟೆ ಏನಕ್ಕಪ್ಪ ಆರಾಮಾಗಿ ಕೂತಿದ್ದೀರಲ್ಲ, ಕಾಲೇನು ಗಾಯ ಮಾಡ್ಕೊಂಡಿದ್ದೀರಾ? ಹ್ಞೂ ಸರಿ ಸರಿ. ಮಹದೇಶ್ವರ ಭಕ್ತರಂತೆ. ನಿಮ್ಮ ಹೆಸರು? ಮಾದಪ್ಪ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 1 ವರ್ಷ ಆಯಿತು. ಹೇಗೆ ನೋಡ್ಕೊಳ್ತಾರೆ ಇಲ್ಲಿ? ಹೌದಾ? ಫಸ್ಟ್ ಎಲ್ಲಿದ್ರಿ ನೀವು? ಅಲ್ಲಲ್ಲ, ಮೊದಲು ಎಲ್ಲಿದ್ರಿ? ಹೌದಾ? ಯಾರೂ ಇಲ್ವಾ ನಿಮಗೆ? ತಿಂಡಿ ಊಟ ಎಲ್ಲ ಹೇಗಿರುತ್ತಪ್ಪ ಇಲ್ಲಿ? ಅಲ್ಲ, ಹೇಗೆ ಕೊಡ್ತಾರೆ ತಿಂಡಿ? ಬೇರೆ ಇರುತ್ತಾ ಇಲ್ಲ ಬೆಳಗ್ಗೆನೂ ಅನ್ನ ಸಾರು, ಮಧ್ಯಾಹ್ನ ಅನ್ನ ಸಾರು ಹಿಂಗಿರುತ್ತೆ? ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಡಾಡ್ಕೊಂಡಿರ್ತೀರ ಇಲ್ಲಿ? ವಾತಾವರಣನೂ ತುಂಬ ಚೆನ್ನಾಗಿದೆ ಇಲ್ಲಿ. ಒಳ್ಳೆಯವರಾ?
ಕೇಳ್ಕೊಳ್ಳಿ ಎಲ್ಲರೂ ಕೈಯಲ್ಲಾಗಿದ್ದು ಸಹಾಯ ಮಾಡಿ ನಮ್ಮಂಥವ್ರಿಗೆ ಅಂತ ಕೇಳ್ಕೊಳ್ಳಿ. ಎಲ್ಲರೂ ಬರ್ತಾರೆ. ಎಲ್ಲರೂ ಇವಾಗ ತುಂಬ ದೊಡ್ಡ ಮನ್ಸು ಮಾಡಿನೇ ಸಹಾಯ ಮಾಡೋಕ್ಕೆ ಮುಂದೆ ಇರ್ತಾರೆ. ನೋಡಿ ಇವ್ರಿಗೆ ಯಾರೂ ಇಲ್ವಂತೆ, 1 ವರ್ಷದಿಂದ ಇಲ್ಲಿದ್ದಾರೆ ಮಾದಪ್ಪವರು. ಅದು ಅವರು ಮಾದಪ್ಪವ್ರ ಭಕ್ತರಂತೆ. ಅದನ್ನ ಬಟ್ಟೆಲೇ ಪೇಟ ಕಟ್ಕೊಂಡು ವಿಡಿಯೋ ತೋರ್ಸಮ್ಮ ನನ್ನ ಅಂತ ಹೇಳಿದ್ರು. ಡ್ರೆಸ್ ಮಾಡಬೇಕಿತ್ತಂತೆ. ನೋಡ್ರಿ, ಇನ್ನೊಂದ್ಸರಿ ಬರ್ತೀನಿ, ಸುಮ್ಮನೆ ರೀ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ರಿ. ಹಾಂ, ಸರಿ ಮಾದಪ್ಪವರೇ. ನೋಡಿ, ಅಮೃತ ವಿಕಲಚೇತನ ಟ್ರಸ್ಟು. ಅಮ್ಮ ನಮಸ್ಕಾರ. ನಿಮ್ಮ ಹೆಸ್ರಮ್ಮ? ರುಕ್ಮಿಣಿ. ಎಷ್ಟು ವರ್ಷದಿಂದ ಇದ್ದೀರಮ್ಮ ಇಲ್ಲಿ? 2 ವರ್ಷ ಆಯಿತು. ಹೇಗೆ ನೋಡ್ಕೊಳ್ತಾರಮ್ಮ ಇಲ್ಲಿ? ಚೆನ್ನಾಗಿ ನೋಡ್ಕೊಂಡು. ಹೌದಾ? ಓಡಾಡಲ್ವಾ? ಓಡಾಡಕ್ಕ? ಹಾಂ 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 ಕೈಯೆಲ್ಲ ನೋಡಿ. ಮತ್ತು ಊಟ ತಿಂಡಿ ಅವ್ರಿಗೆ ಸ್ನಾನ ಎಲ್ಲ ಸರ್? ಹೌದಾ? ಕೈಯೆಲ್ಲ ನೋಡಿ ಈ ಥರ ಆಗಿದೆ. ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಇಲ್ಲಿಗೆ ಇವ್ರನ್ನೆಲ್ಲ ಯಾರು ಕರ್ಕೊಂಡು ಬಂದು ಸೇರಿಸ್ತಾರೆ? ಇಲ್ಲ ಬಂದವ್ರೆ ಕೆಲವರು ಪೊಲೀಸ್ ರೆಫರ್ ಮಾಡ್ತಾರೆ. ತುಂಬ ಯಾರು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರನ್ನ ಯಾರಾದರೂ ಊರಲ್ಲಿ ಅವರು ನೋಡಿದವ್ರು ಕರ್ಕೊಬರ್ತಾರೆ. ನಮ್ಮ ಮೇಡಮ್ ಒಂದು 3-4 ಜನ ಸೇರಿಸೋರು. ಇವರಿಂದ ನಾನು ಬಂದಿದ್ದು ಲಲಿತಾ ಅಂತ, ಇವರೇ ಕರ್ಕೊಂಡು ಬಂದಿದ್ದು. ಅಮ್ಮ ಒಂದು ವೀಡಿಯೋ ಮಾಡಿ, ಒಂದು ಪ್ರಮೋಷನ್ ವಿಡಿಯೋ ಅಂದರು. ಹೇಳು ಲಲಿತಾ. ಫಸ್ಟು ಒಂದು ಪ್ರಮೋಷನ್ ವಿಡಿಯೋ ಅಂತಲೇ ಹೇಳಿದ್ದು ನಾನು. ಬಟ್ ಒಂದೇನಂದರೆ ಪಾಪ ಅಮ್ಮವರು ₹1 ದುಡ್ಡು ಇಸ್ಕೊಂಡಿಲ್ಲ. ಬಟ್ ಇಲ್ಲಿ ಬಂದು ನಾನು 5 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. 5 ವರ್ಷದಿಂದ ನೋಡ್ತಾ ಇದ್ದೆ. ಈ ರಮೇಶ್ ಸರ್ ಬಂದು ಸ್ವಂತ ದುಡ್ಡಿಂದ ಸುಮಾರು 20-30 ಜನಕ್ಕೆ ಅವರೇ ಕೈಯಾರ ಸ್ವಂತ ಕೈಯಿಂದ ಮಾಡ್ತಾ ಇರ್ತಾರೆ. ನಾನು ಚಿಕ್ಕ ಪುಟ್ಟ ಬರ್ತಾ ಇರ್ತೀನಿ. ಹಂಗಾದಾಗ ನಾನು ಯಾಕೆ ಈ ಥರ ಎಷ್ಟೊಂದು ನಮ್ಮ ಬಿಡದಿ ರಾಮನಗರ ಜನ ಅಂದರೆ ತುಂಬ ಜನ ಇದ್ದಾರೆ. ಯಾರಾದರೂ ದಾನಿಗಳು ಬಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಮುಂದೆ ಬರ್ಬೋದು. ಈಗ ನಾಳೆ ನೆಕ್ಸ್ಟ್ ಇನ್ನೊಂದು ಕರ್ಕೊಡ್ಬೇಕು ಸರ್. ಈಗ ನನ್ನ ಹಿಂಸೆ ಕರ್ಕೊಂಡೋಗಿ ಸೇರಿಸಿ ಅಂತ ನಾನು ಬರಬೇಕು. ನಮ್ಮೂರವರೇನೆ, ಅಕ್ಕ ನೀವು ಆಶ್ರಮಕ್ಕೆಲ್ಲ ಸೇರಿಸ್ತೀರಲ್ವಾ, ತಗೊಂಡೋಗಿ ಸೇರಿಸಿ ಅಂತ ಅಷ್ಟು ಜನ ಮಧ್ಯೆ ನನಗೆ ಫೋನ್ ಮಾಡ್ತಾರೆ. ಏನು ಮಾಡೋದು? ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ. ಈಗ ನಮ್ಗೆ ಗೊತ್ತಿರೋ ತಾನೇ ರಮೇಶ್ ಸರ್ ಮಾಡಬೇಕು. ಹಂಗಾಗಿ ನಾನು ನಿಮ್ಮನ್ನು ಕೇಳಿದೆ, ಏನು ಮಾಡ್ತಾ ಇದ್ದೀರಾ? ಅಷ್ಟು ಜನರಲ್ಲಿ ಪಾಪ ಸುಮಾರು ಜನ ಸಪೋರ್ಟ್ ಮಾಡೋರು ಇರ್ತಾರೆ. ಹೌದು, ದಯವಿಟ್ಟು ಎಲ್ಲರೂ ದಾನಿಗಳು ಕೈ ಜೋಡಿಸ್ರಿ. ನಿಮ್ಮ ಕೈಯಲ್ಲಿ ಆಗಿದ್ದು ಒಂದೊಂದು ₹1 ₹10 ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು. ಇವ್ರದ್ದು ನಂಬರ್ ಕೊಟ್ಟಿರ್ತೀನಿ ನಾನು. ದಯವಿಟ್ಟು ನೋಡಿ, ಅವ್ರದ್ದು ಇರೋ ಪರಿಸ್ಥಿತಿಲಿ ಅವ್ರ ಮಕ್ಕಳಿರೋ ಪರಿಸ್ಥಿತಿಗಾಗಲಿ ಅವರಿಷ್ಟು ನೋಡ್ಕೊಳ್ತಾ ಇದ್ದಾರೆ. ನೋಡಿ, ಇವರು 2 ವರ್ಷದಿಂದ ಇದ್ದಾರಂತೆ. ಮಾದಪ್ಪರು 1 ವರ್ಷದಿಂದ. ಇನ್ನೂ ಇಲ್ಲ, ಜನ ಇದ್ದಾರೆ, ತೋರಿಸ್ತೀನಿ ನಾನು. ಇವರು ಕಾಣಲ್ವಂತೆ ನೋಡಿ ಇವ್ರಿಗೆ. ಅಮ್ಮ ನಿಮ್ಮ ಹೆಸ್ರಮ್ಮ? ಸಿರಿ. ಹಾಂ, ಸಿರಿ. ಒರಿಜಿನಲ್ ಹೆಸ್ರು ಹೇಳಲ್ವಂತ? ಸುಮ್ಮನೆ ರೀ, ಬೇಡವಂತೆ. ಸಿರಿನೇ ಅಮ್ಮ, ಚೆನ್ನಾಗಿದೆಯಮ್ಮ. ಸಿರಿ ಹೆಸ್ರು ಚೆನ್ನಾಗಿದೆ. ಈ ಕಡೆ ನೋಡಿ, ಈ ಕಡೆ ನೋಡು. ಯಾರು ನಿನಗೆ ಜುಟ್ಟು ಹಾಕಿದ್ದು, ಹೂ ಮುಡಿಸಿದ್ದು? ಅಮ್ಮನಾ? ಊರಿಗೆ ಹೋಗಿದ್ದ ಇವತ್ತು. ಅವ್ರ ಅಮ್ಮ ಎಲ್ಲ ಇದ್ದಾರಾ? ಚನ್ನಪಟ್ಟಣನ? ಶಾಂತಿ ಅಂತನಾ? ಹೌದಾ? ನೋಡಿ, ನಮ್ಮ ಆಶ್ರಮಕ್ಕೆ ಪಾತ್ರೆ ತೊಳೆಯೋದು ಎಲ್ಲ ಹೆಲ್ಪ್ ಮಾಡ್ತಾಳೆ. ಕೈಯಲ್ಲಾಗಿದ್ದು ಕೆಲಸ ಮಾಡ್ಕೊಡ್ತಾಳೆ. ಒಳ್ಳೇದಾಗ್ಲಮ್ಮ, ದೇವ್ರಿದ್ದಾನೆ. ಇವರು ಮಾತಾಡಲ್ವ? ಗೊತ್ತಾಗಲ್ಲ. ಇವರು ಏನಪ್ಪ ನಿನ್ನ ಹೆಸರು? ನಾಗರಾಜನ. ಊಟ ಮಾಡ್ತಾ? ಏನು ತಿಂದೆ? ಅನ್ನ ಸಾರು. ಹಪ್ಳ ತಿನ್ಲಿಲ್ವಾ? ಇಲ್ವಾ? ಪಲ್ಯ ತಿನ್ಲಿಲ್ವಾ? ಉಪ್ಪಿನಕಾಯಿ ತಿನ್ಲಿಲ್ವಾ? ಇಲ್ವಾ? ಇವರು ಬುದ್ಧಿಮಾನ್. ಏನು ಹೆಸರು ಮಾಮ? ಮಾಮನ ನೀನು? ಹೌದಾ? ಎಲ್ರಿಗೂ ಮಾಮ ನೀನು? ಆದರ್ಶನ. ಸುಮ್ಮನೆ ಮಾಮ ಅಂದರೆ ಖುಷಿ. ನಾನು ಮಾಮ ಅಂತ ಕರೀಲ? ಖುಷಿ. ಮಾಮ ಅಂತ ಕರೆದ್ರೆ ಖುಷಿ ಅಂತೆ. ನೋಡಿ, ಏನು ಊಟ ಮಾಡಿದೆ ಮಾಮ? ಏನು ಮಾಡಿದೆ? ಅನ್ನ ಸಾರ. ಚೆನ್ನಾಗಿ ಊಟ ಚೆನ್ನಾಗಿತ್ತಾ? ಹೌದಾ? ಮಾತಾಡ್ಸಿದ್ರೆ ಇವ್ರಿಗೆ ಸಮಾಧಾನ. ಹೌದಾ? ನೋಡ್ರಿ, ಅಲ್ಲಿ ನೋಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ. ಈ ಕಡೆ ನೋಡು ಮಾಮ. ಅವರು
ಅಮ್ಮ ನಮಸ್ಕಾರ ಅಮ್ಮ. ಎಷ್ಟು ವರ್ಷದಿಂದ ಇದ್ದೀರಮ್ಮ ಇಲ್ಲಿ? ವರ್ಷ ಆಯ್ತಮ್ಮ. ಏನು ನಿಮ್ಮ ಹೆಸರು? ದೇವಮ್ಮ. ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ? ಹೇಗೆ ನೋಡ್ಕೊಳ್ತಾರೆ? ಹೇಗೆ ನೋಡ್ಕೊಳ್ತಾರೆ ಇವರು? ಚೆನ್ನಾಗಿ ನೋಡ್ಕೊಳ್ತಾರೆ. ಊಟ ತಿಂಡಿಲಿ ಏನು ತೊಂದರೆ ಇಲ್ಲ. ಜನ್ಮ ಮೇಡಮ್ ಇವ್ರದ್ದು ಒಂದು ಕತೆ ಐತೆ. ಹ್ಞೂ ಒಂದು ಆಚೆ ಹೋಗಿದ್ರು, ಹಾಂ ಅಲ್ಲಿ ಸ್ಟ್ರೀಟ್ ಲೈಟ್ದು ಕಂಬ ತಲೆ ಮೇಲೆ ಬಿದ್ದೋಗಿ ಕಟ್ಟಾಗ್ಬಿಟ್ಟಿತ್ತು ಮೇಡಮ್. ಅರ್ಧ ಕತ್ತು ಕಟ್ಟಾಗಿತ್ತು. ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಮಾಡಿ ಸರ್ಜರಿ ಮಾಡಿಸಿ ಪುನರ್ಜನ್ಮ ಇವ್ರದ್ದು ದೊಡ್ಡ ಬಚಾವಾಗೋದ್ರು. ಡಾಕ್ಟ್ರು ಯಾರೋ ಇದು ಕಟ್ ಮಾಡಿರೋ ತರ ಐತೆ ಅಂತ ಡಾಕ್ಟ್ರು ಎದುರ್ಕೊಬಿಟ್ಟಿದ್ರು. ಕೊನೆಗೆ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಒಂದು 70,000 ಗಂಟೆ ಆಗಿತ್ತು. ಸರ್ಜರಿ ಮಾಡಿಸಿ ಉಳಿಸ್ತಿದ್ರು. ಆಗಲ್ಲ. ವಯಸ್ಸಾಯ್ತಲ್ಲ, ಏನು ಮಾಡ್ತೀಯ? ಸರ್ ಇದೇನಕ್ಕೆ ಹಿಂಗೆಲ್ಲ ರೆಡಿ? ಹಾಂ ಹಾಂ. ಓ ಇಲ್ಲ, ಅನಾಥಾಶ್ರಮದಲ್ಲಿ ಬರ್ತಡೇ ಮಾಡ್ಕೊಳಕ್ಕೆ ಬಂದರೆ ದಯವಿಟ್ಟು ನೀವು ಯಾವುದ್ಯಾವುದೋ ಪಾರ್ಟಿ ಅಲ್ಲೋ ರೆಸಾರ್ಟು ಅಲ್ಲೆಲ್ಲ ಮಾಡ್ಕೊಳ್ಳೋದ್ಕಿಂತ ಇಲ್ಲಿ ಬಂದು ಮಾಡಿಕೊಂಡು ಅವ್ರಿಗೂ ಒಂಚೂರು ಏನಾದರೂ ಒಂದು ಊಟ ತಿಂಡಿ ಕೊಟ್ಟರೆ ಅವ್ರಿಗೂ ಒಂಥರ ಖುಷಿಯಾಗತ್ತೆ. ನನ್ನ ನೋಡ್ಕೊಳಕ್ಕೆ ಬಂದಿದ್ದಾರೆ ಅಂತಂತೂ ಖುಷಿಯಾಗುತ್ತೆ. ಅಪ್ಪ ನಮಸ್ಕಾರಪ್ಪ. ನಿಮ್ಮ ಹೆಸರಪ್ಪ? ಶ್ರೀನಿವಾಸ್. ಎಷ್ಟು ವರ್ಷದಿಂದ ಇದ್ದೀರಪ್ಪ ಇಲ್ಲಿ? ವರ್ಷ ಆಯ್ತಾ? ಊಟ ಎಲ್ಲ ಮಾಡಿದ್ರಿ? ಹೇಗೆ ನೋಡ್ಕೊಳ್ತಾರಪ್ಪ ಇಲ್ಲಿ? ಹೌದಾ? ನೀವು ಫಸ್ಟ್ ಎಲ್ಲಿ ಮನೆ ಇಲ್ಲಪ್ಪ ನಿಮ್ಮದು? ದೇವನಹಳ್ಳಿ ಹುಟ್ಟಿದ್ದು. ಯಾರೂ ಇಲ್ಲ ಈಗ? ಆರಾಮಾಗಿದ್ದೀರಾ? ನೋಡಿ ಅವರೊಬ್ಬರು ಮಲಗಿದ್ದಾರೇನೋ, ಬೆಲ್ಟ್ ಹಾಕ್ಕೊಂಡಿದ್ದಾರೆ ಹೊಟ್ಟೆಗೆ. ಇಲ್ಲಿ ಟಾಯ್ಲೆಟ್ಟು. ಯಾರು ಇವರಾ? ಇವ್ರಿಗೆಲ್ಲ ಹೌದಾ? ಚೆನ್ನಾಗಿ ನೋಡ್ಕೊತಾರೆ ಕಣಮ್ಮ. ಏನಮ್ಮ ನಿಮ್ಮ ಹೆಸರು? ತಿಮ್ಮಮ್ಮ. ಎಷ್ಟು ವರ್ಷ ಆಯ್ತಮ್ಮ ಲಕ್ಕ ಹೊಡೆದು? ಹೌದಾ? ಯಾವ ಬಲಗೈ ಈ ಕಡೆನಮ್ಮ? ಹ್ಞೂ ಓಡಾಡ್ತೀರಾ? ಚೆನ್ನಾಗಿ ನೋಡ್ಕೊತಾರೆ. ನೋಡಿ ಇಂಥವ್ರಿಗೆ ದಯವಿಟ್ಟು ಸಹಾಯ ಮಾಡಿ. ಸಹಾಯ ಮಾಡಿದ್ರೆ ರಮೇಶ್ ಅವ್ರಿಗೂ ಹೆಲ್ಪ್ ಮಾಡ್ದಂಗೆ ಆಗತ್ತೆ. ನೀವು ನೋಡಿ ಇಲ್ಲೂ ಅಷ್ಟೇ ಎಷ್ಟು ಕ್ಲೀನಾಗಿದೆ ನೋಡ್ಕೊಳ್ಳೋದು. ತಿಂಡಿ ಹೇಳಮ್ಮ. ತಿಂಡಿ ಏನಿರುತ್ತಮ್ಮ? ಎಲ್ಲ ಕೊಡ್ತಾರೆ. ₹1 ದುಡ್ಡಿಲ್ಲ, ಏನಿಲ್ಲ ನೋಡಿ. ಸರಿ ಅಮ್ಮ. ಚೆನ್ನಾಗಿದ್ದೀನಿ ಕಣಮ್ಮ. ಸರಿ, ಚೆನ್ನಾಗಿ ನೋಡ್ಕೊಂಡು. ಒಳ್ಳೇದಾಗ್ಲಮ್ಮ. ದೇವ್ರು ಒಳ್ಳೇದು ಮಾಡಲಿ. ಹೌದಮ್ಮ. ಸರಿ ಅಮ್ಮ. ಇರ್ಲಮ್ಮ. ದೇವ್ರು ಒಳ್ಳೇದು ಮಾಡ್ಲಮ್ಮ. ಕೂತ್ಕೊಂತೀನಿ. ಕೂತ್ಕೊಂಬ, ನನ್ನ ಜೊತೆಲಿ ಕೂತ್ಕೊಂಬ ಅಂತಿದ್ದಾರೆ. ಇರ್ಲಮ್ಮ, ಇಲ್ಲಿ ನೀವು ಚೆನ್ನಾಗಿರ್ಬೇಕು. ಚೆನ್ನಾಗಿ ನೋಡ್ಕೊತಾರೆ ಕಣ ಅಣ್ಣರು. ಚೆನ್ನಾಗಿ ನೋಡ್ಕೊತಾರೆ. ನಮಗೆ ಹೊಸ ಮಕ್ಕಳು ಅವರು ಚೆನ್ನಾಗಿ ನೋಡ್ಕೊತಾರೆ. ಅದೇ ಎಲ್ಲರೂ ನೋಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ಆಗ್ಲಮ್ಮ, ದೇವರಿದ್ದಾನೆ. ಅವರ ಅಣ್ಣರು. ಹೌದು. ಅಣ್ಣರು ನೋಡ್ಕೋದು. ಸರಿ ಅಮ್ಮ. ಬರ್ತೀನಮ್ಮ. ಆಯ್ತವ. ಆಯ್ತು. ಏನಾದರೂ ಹೇಳ್ತೀರಾ? ಏನು? ನೀವು ಹೇಳ್ದಂತ ಹೇಳಮ್ಮ. ಹೇಳಿ. ಅವರು ಏನು ಹೇಳ್ತಿದ್ದಾರೆ ನೋಡಿ, ನಮ್ಮನ್ನೆಲ್ಲ ಅವರು ₹1 ದುಡ್ಡಿಲ್ಲದೆ ನಮ್ಗೆ ನೋಡ್ಕೊಳ್ತಾ ಇದ್ದಾರೆ.
ಎಲ್ಲರೂ ನಿಮ್ಮ ಕೈಯಲ್ಲಾಗಿದ್ದು ಸಪೋರ್ಟ್ ಮಾಡಿ ಸಹಾಯ ಮಾಡಿ, ಒಂದೊಂದು ರೂಪಾಯಿ 10 ರೂಪಾಯಿ ನಮಗೆ ಸಹಾಯ ಮಾಡಿ. ನಮ್ಗೆ ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ, ನೀನು ಹೇಳಮ್ಮ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಸಹಾಯ ಮಾಡಿ. ನೋಡಿ ಅವ್ರು ಏನು 1 ರೂಪಾಯಿ ತೊಗೊಳ್ದೆ ಇಂಥವ್ರಿಗೆ ನೋಡಿ ಇವ್ರಿಗೆ ಏನೂ ಆಗ್ತಾ ಇಲ್ಲ. ಆ ರಮೇಶ್ ಅವ್ರ ದೇವರು ಅಂತ ಕೈ ಮುಗಿತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋ ನೋಡೋರು ಎಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡಿ, ಚೆನ್ನಾಗಿ ನೋಡ್ಕೊತಾರೆ. ಸರಿ ಅಮ್ಮ, ಬರಲಮ್ಮ. ಸರಿ ಅಮ್ಮ. ಹ್ಞೂನಮ್ಮ, ಸರಿ ಅಮ್ಮ. ಹೌದಾ? ನೋಡಿ ಅವನು ಈ ಥರ ನೆಲದಲ್ಲಾದರೆ ನಡೀತಾನೆ, ಇಲ್ಲ ಅಂತ ಅಂದರೆ ಈ ಅಪ್ಪು ದಿಣ್ಣೆ ಇದ್ದರೆ ನಡಿಯೋಕ್ಕಾಗಲ್ವಂತೆ ಅವನಿಗೆ. ಚೆನ್ನಾಗಿ ಮಾತಾಡ್ತಾನೆ, ಅವನೇ ಮಾತಾಡ್ಸೋಣ ಇದೆ. ಏನು ನಿನ್ನ ಹೆಸರು ಗುಂಡ? ನಿರಂಜನ್ ಅಂತ. ಏನು ಓದಿದ್ಯಾ ಗುಂಡ? SLC ಗಂಟ ಓದಿದೆ. ಹಾಂ, SLC ಆದಮೇಲೆ ಅಂಗಡಿಲೇ ನೋಡ್ಕೊಂಡಿರ್ತೀವಿ. ಇವ್ರದ್ದು ಸರ್ ನಿಮ್ಮ ಅಂಗಡಿ ಅಂತ ಹೇಳಿದ್ರು, ಏನು ಅಂಗಡಿನೋ? ಅಮೃತ್ ಡಿಜಿಟಲ್ ಕಲರ್ ಲ್ಯಾಬ್ ಅಂಡ್ ಸ್ಟುಡಿಯೋ ಅಂತ ರಾಮನಗರ ಬಸ್ ಸ್ಟಾಪ್ ಎದುರುಗಡೆ ಇದೆ. ನಾವಲ್ಲಿ ಫೋಟೋ ಫ್ರೇಮ್ಸು, ಫೋಟೋ ಪ್ರಿಂಟಿಂಗ್ ಲ್ಯಾಬ್, ಅದು ಪ್ರಿಂಟಿಂಗ್ಸ್ ಎಲ್ಲ ಮಾಡ್ತೀವಿ ಅಲ್ಲೇ ಅಲ್ಲೇ ನಾವು ಚಿಕ್ಕ ವಯಸ್ಸಿಂದ ಅಲ್ಲೇ ನೋಡಿ ಇವ್ರ ಅಣ್ಣ ಹಾಸಿಗೆ ಹಿಡ್ದಿರೋದಂತೆ. ಆದರೆ ಇವನು ಇಷ್ಟ ಆದರೂ ಒಂಚೂರು ಓಡಾಡ್ಕೊಂಡಿದ್ದಾನೆ. ಒಂದು ಏನಂದರೆ ಅವ್ರಿಗೆ ಅಷ್ಟು ಮಾಡಬೇಕಂದ್ರೆ ಈ ಮಕ್ಕಳಿಂದನೇ ಅಲ್ವಾ ಸರ್ ನಿಮಗೆ ಈ ಥರ ಮಾಡಬೇಕು ಅಂತ ಅನಿಸಿದ್ದು. ಇದು ವಿಡಿಯೋ ಯಾವುದು ಎಡಿಟು ಪಡಿಟು ಯಾವುದೂ ಇಲ್ಲ. ಅವ್ರ ಮಗಳವರು. ಅಮ್ಮ ನಿನ್ನ ಹೆಸ್ರೇನು ಕಂದ? ಮಾನಸ ಅವ್ರ ಮಗಳು. 2 ಆರ್ಟ್ ಸರ್ಜರಿ ಆಗಿದೆ. ನೋಡಿ ದೇವರು ಕೊಡ್ತಾ, ಅವ್ರ ಮುಂದೆ ಮಾತಾಡಬಾರ್ದು, ಅವ್ರಿಗೆ ಬೇಜಾರಾಗುತ್ತೆ. ದೇವ್ರು ಕೊಡ್ತಾನೆ, ಕೊಟ್ಬಿಟ್ಟು ಈ ಥರ ಮಾಡ್ತಾನೆ. 2 ಮಕ್ಕಳು ಆ ಥರ. ಹೆಣ್ಮಗಳಿಗೆ ಓಪನ್ ಹಾರ್ಟ್ ಸರ್ಜರಿ ಅಂತೆ, 2 ಸರಿ ಸರ್ಜರಿ ಆಗಿದೆಯಂತೆ. ನೋಡಿ ಏನು ಒಂದೊಂದ್ಸರಿ ದೇವ್ರು ಇದ್ದಾನ ಅಂತ ಅನ್ನಿಸ್ಬಿಡುತ್ತೆ ಸರ್. ಆದರೆ ಇಂಥವ್ರ ಮೂಲಕನೇ ನಾವು ದೇವ್ರಿದ್ದಾನೆ ಅಂತ ತಿಳ್ಕೊಬೇಕು. ನಿಮ್ಮದು ನಿಜವಾಗ್ಲೂ ಕೈ ಮುಗಿಬೇಕು ಸರ್ ನಿಮಗೆ. ನೋಡಿ ಈ ಸ್ಕ್ಯಾನರ್ಗಾದರೂ ನೀವು ಮಾಡ್ಬೋದು, ಇಲ್ದಿದ್ರೆ ಅವ್ರ ನಂಬರು ವೀಡಿಯೋ ಮೇಲೆ ಹೋಗ್ತಿರುತ್ತೆ. ಆ ನಂಬರ್ಗಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ದುಡ್ಡು ಕೊಡ್ಬೋದು. ದಯವಿಟ್ಟು ಸಹಾಯ ಮಾಡಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಅಲ್ಲಿ ಕೆಳಗಡೆ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಾತಾವರಣದಲ್ಲಿ ಇರೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಅಳುನೇ ಬಂದ್ಬಿಡ್ತು ನನಗಂತೂ. ಅವರೆಲ್ಲ ಮಾತಾಡೋದು ನೋಡಿ ತುಂಬ ಅಳು ಬಂತು. ಹೌದಾ? ಹಾಂ, ಇದು ಸಿಂಗಲ್ ರೂಮಲ್ಲಿ ಇರೋರು ಅಲ್ಲ, ಇದು ಫ್ರೀನೇ. ಫ್ರೀ ಇದ್ರೂ ಸಿಂಗಲ್ ಇರೋರಿಗೆ ಇಷ್ಟಪಡಲ್ಲ ಕೆಲವರು. ಒಬ್ರೊಬ್ರು ಜೊತೇಲಿ ಇರೋಕ್ಕೆ ಇಷ್ಟಪಡಲ್ಲ ಅಂತ ಸಿಂಗಲ್ ರೂಮ್ ಇರೋದು ಮಾಡಿದಾರಂತೆ. ಇದು ಫ್ರೀನೇ, ಇದು ಏನು ದುಡ್ಡಂತ ಇಲ್ಲ. ಇದು ಮೀನು ಸಾಕಾಣಿಕೆ ಮಾಡಿದಾರಂತೆ. ಎಲ್ಲ ಗಿಡಗಳು ಬೆಳೆದಿದ್ದಾರೆ. ಸ್ವಲ್ಪ ಕುಡಿತಾ ಇತ್ತು ಅದು. ಹಾಂ, ಅದಕ್ಕೆ ಇರ್ಲಿ, ಏನಾದ್ರು ತೊಂದರೆ ಆದಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ. ನೋಡಿ ಅಕಸ್ಮಾತ್ ಯಾರಾದರೂ ಇದು ನೋಡಿ ಯಾರಾದರೂ ಸಿಂಗಲ್ ಇರ್ತೀನಿ ನಾನು, ಜೊತೇಲಿರೋಕ್ಕೆ ಇಷ್ಟಪಡಲ್ಲ ಅಂತ ಅಂದೋರಿಗೆ ಈ ಥರನೂ ಮಾಡಿದ್ದಾರೆ. ಇದು ಫುಲ್ಲು ಫ್ರೀನೇ, ಆದರೆ ದುಡ್ಡಂತ ಏನೂ ಅಲ್ಲ. ಬಾತ್ರೂಮ್ ಎಲ್ಲ ನಿಲ್ಲೂ ಅಷ್ಟೇ ನೀಟಾಗಿದೆ. ಎಕ್ಸ್ಟ್ರಾ ಬೆಡ್ಗಳು ಇಟ್ಕೊಂಡಿದ್ದಾರೆ ನೋಡಿ. ದಯವಿಟ್ಟು ಸಹಾಯ ಮಾಡಿ. ನೋಡಿ ಮೇಲೂ 3 ರೂಮ್ ಇದೆ, ಕೆಳಗೂ 3 ರೂಮ್ ಇದೆ. ನೋಡಿ ಇಲ್ಲಿ ಅವ್ರು ಹೇಳಿದ್ರಲ್ಲ, ಒಂದು ಮೋಲ್ಡ್ ಹಾಕ್ಬಿಟ್ಟಿದ್ದೀವಿ, ಇಷ್ಟೇ ನಮ್ಮ ಕೈಯಲ್ಲಿ ಆಗ್ತಾ ಇರೋದು ಅಂತ ಹೇಳಿದ್ರಲ್ಲ, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ನೋಡ್ತೀರ ಈ ವಿಡಿಯೋ ನೋಡ್ತೀರ, ನಿಮ್ಮ ಕೈಯಲ್ಲಾಗಿದೆ 10 ರೂಪಾಯಿ 100 ರೂಪಾಯಿ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾನು ಕೇಳಲ್ಲ. ನೀವು ಎಲ್ಲೋ ಒಂದು ಖರ್ಚು ಮಾಡೋ ದುಡ್ಡನ್ನ ಇಲ್ಲಿ ಕೊಟ್ಟರೆ ಆಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ, ಒಂದು ಬರ್ತಡೇ ಮಾಡ್ಕೊಳ್ತಿರೋ ಇಲ್ಲ ಒಂದು ಏನೇ ಮಾಡಿದ್ರು ಇಲ್ಲಿ ಕರ್ಕೊಂಡು ಬಂದು ನೀವು ಮಾಡಿದ್ರೆ ಅವ್ರಿಗೂ ನೋಡಿ. ಅವರೊಬ್ಬರು ಅಜ್ಜಿ ನನ್ನ ಪಕ್ಕ ಕೂರಿಸ್ಕೊಂಡು ನನಗೆ 10 ಮುಖ ಎಲ್ಲ ಊದ್ಕೊಂಡಿದೆ ನನಗೆ. ನೀವು ಅವ್ರ ಜೊತೇಲಿ ಒಂದು ಬೆರೆತ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮ್ಮವರು ಅಂತ ಬಂದರು ಅಂತ ಹೇಳಿ. ಇದಕ್ಕೆ ಅವ್ರು ಹೇಳಿದ್ದು ಒಂದು
ಮಣ್ಣು, ಜಲ್ಲಿಕಲ್ಲು, ಇಟ್ಟಿಗೆ, ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ನಮಗೆ ಕೊಟ್ಟರೆ ನಾವು ಬಿಲ್ಡಿಂಗ್ ಒಂದು 5 ಫ್ಲೋರ್ ಬಿಲ್ಡಿಂಗ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು. ಎಲ್ಲೆಲ್ಲೋ ಯಾವ್ಯಾವ ಮೂಲೆಯಲ್ಲಿ ಇರೋರನ್ನೆಲ್ಲ ಕರ್ಕೊಂಡು ಬಂದು, ನೀವು ಬೇಕಾದ್ರೆ ಕರ್ಕೊಂಡು ಬಂದು, ಯಾರೂ ದಿಕ್ಕು ದೆಸೆ ಇಲ್ಲ ಅಂದವ್ರನ್ನ ಕರ್ಕೊಂಡು ಬಂದು ಸೇರಿಸ್ಬೋದು ಅಂತ ಹೇಳಿದ್ದಾರೆ. ನೋಡಿ, ನಾನು ಇದ್ರದ್ದು ಪ್ರತಿಯೊಂದು ಅಡ್ರೆಸ್ ಕೊಟ್ಟಿರ್ತೀನಿ, ಆಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಳಗೆ ಹೋಗಲ್ಲ ನೋಡಿ, ಇಷ್ಟು ಮಾಡಿ ನಿಲ್ಲಿಸಿದ್ದಾರೆ. ಅವ್ರು ಹೇಳಿದ್ರಲ್ಲ, ಇಷ್ಟು ಮಾಡಿದ್ದೀವಿ, ಇನ್ನು ಮುಂದೆ ನಮ್ಮ ಕೈಲಿ ತೊಗೊಂಡೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಸಹಾಯ ಮಾಡಿ. ನಮ್ಮ ನಿರಂಜನ್ ತೋರಿಸ್ದೆ, ನಂಗೆ ನಿರಂಜನ್ ತುಂಬ ಇಷ್ಟ ಆಗೋದ. ಆಗ್ತಾ ಇಲ್ಲ ಮಾಡೋದಕ್ಕೆ, ಹಾಗೆ ನಿಲ್ಲಿಸಿದ್ದಾರೆ. ನೀವೆಲ್ಲರೂ ಕೈ ಜೋಡಿಸಿದ್ರೆ ಕೈ ಪೂರ್ಣಗೊಳ್ಳುತ್ತೆ. ಇದು ನೋಡಿದ್ರಲ್ಲ, ನಾನು ಇಷ್ಟೊತ್ತು ರಮೇಶ್ ಅವ್ರ ಮಾತು ಕೇಳಿಸ್ಕೊಂಡ್ರೆ, ಅವ್ರ ಹೆಂಡ್ತಿ ಹೇಳಿದ್ರು, ಮತ್ತು ನಮ್ಮ ಗುಂಡ ನಿರಂಜನ್ ಮಾತು ಕೇಳಿಸ್ಕೊಂಡ್ರೆ, ಮಾನಸನ ಮಾತು ಕೇಳಿಸ್ಕೊಂಡ್ರೆ, ನಿಮಗೆ ಇದ್ರಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ರಮೇಶ್ ಅವ್ರ ನಂಬರ್ ಹಾಕಿರ್ತೀನಿ, ಮತ್ತು ಸ್ಕ್ಯಾನರ್ ಇರುತ್ತೆ, ಅವ್ರದ್ದು ಅಕೌಂಟು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ದಯವಿಟ್ಟು ಸಹಾಯ ಮಾಡಿ. ಮತ್ತು ಇನ್ನೊಂದು ಕೇಳ್ಕೊಳ್ತೀನಿ, ಈ ವಿಡಿಯೋನ ಎಷ್ಟು ಜನಕ್ಕೆ ನಿಮ್ಮ ಕೈಲಿ ತಲುಪ್ಸೋಕ್ಕಾಗತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಾನು ಇವತ್ತವರೆಗೂ ಈ ಥರ ಕೈ ಮುಗಿದು ಕೇಳ್ಕೊಂಡಿಲ್ಲ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಸಹಾಯ ಆಗುತ್ತೆ ನಿಮ್ಮ ಕೈಲಿ ಅಷ್ಟು ಜನಕ್ಕೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ನಿರಂಜನ್ಗೋಸ್ಕರ ಆದರೂ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ ಅಂತ ಹೇಳಪ್ಪ. ಇರೋ, ನೀನು ಹೆಸ್ರೇನು ಕಂದ? ನೀವು ಮಾತಾಡ್ಬೇಡಿ. ಅವಳು ಏನು ಹೆಸ್ರು ಕಂದ ನಿಂದು? ಸಿರಿ. ಎಷ್ಟನೇ ಕ್ಲಾಸ್ ಓದಿದ್ಯಾ ಬಂಗಾರ ನೀನು? 5ನೇ ಕ್ಲಾಸ್ ಓದಿದ್ಯಾ. ಹಾಡು ಹೇಳ್ತೀಯ ಕಂದ? ಒಂದು ಯಾವ್ದಾದ್ರು ಚೆನ್ನಾಗಿರೋದು ಹಾಡು ಹೇಳು ಕಂದ. ಫಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಈ ಅನಾಥಾಶ್ರಮದ ಬಗ್ಗೆ ಏನು ಹೇಳ್ತೀಯ ಕಂದ ನೀನು? ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮನ್ನ ನೋಡ್ಕೊಳ್ತಿರೋ ಸ್ವಪ್ನ ಮೇಡಮ್ ಮತ್ತು ರಮೇಶ್ ಸರ್ಗೆ ಸಹಾಯ ಮಾಡಿ. ಇನ್ನೂ ಚೆನ್ನಾಗಿ ನಮ್ಮನ್ನ ನೋಡ್ಕೊತಾರೆ, ಮತ್ತು ನಮಗೆ ಅವರು ನೀವು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಇದಾಗತ್ತೆ, ಮತ್ತು ನಮ್ಮನ್ನು ಇನ್ನೂ ಉತ್ತಮಕ್ಕೆ ಕೊಂಡೊಯ್ಯೋ ಶಕ್ತಿ ಬರುತ್ತೆ. ನೀವೆಲ್ಲ 2 ಕೈನೂ ಜೋಡಿಸಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಎಲ್ಲರೂ ಸೇರಿ ಸಹಾಯ ಮಾಡಿದ್ರೆ ಅವರು ನಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾರೆ, ನೋಡ್ಕೊಳ್ತಾರೆ. ಇದ್ರ ಪರವಾಗಿ ನಾನು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. 5 ರೂಪಾಯಿ 10 ರೂಪಾಯಿ ಎಷ್ಟಾದರೂ ಇಷ್ಟೇ ಅಂತ ಅಲ್ವಾ ಕಂದ? ಹಾಡು ಹೇಳು ಕಂದ ಒಂದು ಕಂದ. ಟಾಟಾ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು, ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು, ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆವ ಹಾಗೆ ಎಲ್ಲ ಮಾಯವಾಗುವಂಥದು,
ಬಿಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀನು ಕೂತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು, ನಡುವೆ ನಮ್ಮದೀ ಪಯಣ, ನಗುತ್ತ ಸಾಗು ಹಗಲಿರುಳು. ಏನೇ ಬರಲಿ ಬಾಳಿನಲಿ, ಧ್ಯೇಯ ಒಂದು ಜೊತೆ ಇರಲಿ. ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಈರುಳಿಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಥ್ಯಾಂಕ್ ಯು ಕಂದ, ಚೆನ್ನಾಗಿ ಆಡಿದೆ. ನೋಡಿ, ಈ ಅಮೃತ ವಿಕಲಚೇತನ ವೃದ್ಧಾಶ್ರಮ ದಯವಿಟ್ಟು ಎಲ್ಲರೂ ರಾಯರು ಒಳ್ಳೇದು ಮಾಡ್ತಾರೆ. ನಿಮ್ಮ ಕೈಯಲ್ಲಾಗಿತ್ತು ಸಪೋರ್ಟ್ ಮಾಡಿ. 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಬರ್ತೀನಮ್ಮ. ನೋಡಿದ್ರಲ್ಲ, ನಾನು ಇಷ್ಟೊತ್ತು ರಮೇಶ್ ಅವ್ರ ಮಾತು ಕೇಳಿಸ್ಕೊಂಡ್ರೆ, ಅವ್ರ ಹೆಂಡ್ತಿ ಹೇಳಿದ್ರು, ಮತ್ತು ನಮ್ಮ ಗುಂಡ ನಿರಂಜನ್ ಮಾತು ಕೇಳಿಸ್ಕೊಂಡ್ರೆ, ಮಾನಸನ ಮಾತು ಕೇಳಿಸ್ಕೊಂಡ್ರೆ, ನಿಮಗೆ ಇದ್ರಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ರಮೇಶ್ ಅವ್ರ ನಂಬರ್ ಹಾಕಿರ್ತೀನಿ, ಮತ್ತು ಸ್ಕ್ಯಾನರ್ ಇರುತ್ತೆ, ಅವ್ರದ್ದು ಅಕೌಂಟು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ದಯವಿಟ್ಟು ಸಹಾಯ ಮಾಡಿ. ಮತ್ತು ಇನ್ನೊಂದು ಕೇಳ್ಕೊಳ್ತೀನಿ, ಈ ವಿಡಿಯೋನ ಎಷ್ಟು ಜನಕ್ಕೆ ನಿಮ್ಮ ಕೈಲಿ ತಲುಪ್ಸೋಕ್ಕಾಗತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಾನು ಇವತ್ತವರೆಗೂ ಈ ಥರ ಕೈ ಮುಗಿದು ಕೇಳ್ಕೊಂಡಿಲ್ಲ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಸಹಾಯ ಆಗುತ್ತೆ ನಿಮ್ಮ ಕೈಲಿ ಅಷ್ಟು ಜನಕ್ಕೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ನಿರಂಜನ್ಗೋಸ್ಕರ ಆದರೂ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.